ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಈ ಬೆನ್ನಲ್ಲೇ ಹೈಕಮಾಂಡ್ ಶಾಕ್ ಕೊಡ್ತಾ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಗಡುವು ಮತ್ತೆ ಮುಂದಕ್ಕೆ ಮುಂದೂಡಲಾಯ್ತಾ? ಪಟ್ಟದಾಟದ ಬಗ್ಗೆ ಚರ್ಚೆಯಾಗ್ತಿದ್ದಂತೆ ಹೊಸ ಲೆಕ್ಕಾಚಾರ ಕೇಳಿಬರ್ತಿದೆ. ಮಾತು ಕೊಟ್ಟ ಪ್ರಸ್ತಾಪದ ಬೆನ್ನಲ್ಲೇ ಡಿಕೆಶಿಗೆ ಹೈಕಮಾಂಡ್ ಶಾಕ್ ನೀಡಿದ್ಯಾ? ಕಾಂಗ್ರೆಸ್ ಅಧಿಕಾರ ಹಂಚಿಕೆಯ ಗಡುವು ಮತ್ತಕ್ಕೆ ಮುಂದಕ್ಕೆ ಹೋಗತ್ತಾ? ಪಟ್ಟದಾಟದ ಬಗ್ಗೆ ಚರ್ಚೆ ಆಗ್ತಿದ್ದಂತೆ ಹೊಸ ಲೆಕ್ಕಾಚಾರ ಹಾಕೊಳ್ಳುವಂತೆ ಕಾಣಿಸಿದೆ. ಪಂಚರಾಜ್ಯ ಚುನಾವಣೆಗೂ ಬದಲಾವಣೆ ಆಗೋದೇ ಇಲ್ವಾ ಅಂತ ಅಧಿಕಾರ ಹಂಚಿಕೆಯ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಸಂದೇಶವನ್ನ ಕಳುಹಿಸಿದೆ ಅನ್ನುವಂತ ಕೆಲವೊಂದಷ್ಟು ಕುತೂಹಲಕಾರಿ ಸಂಗತಿಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ದಿನಕ್ಕೆ ದೇವರಾಜು ಅರಸು ಅವರ ರೆಕಾರ್ಡ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ರು. ಈ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಕೂಡ ಈಗೇನೋ ರೆಕಾರ್ಡ್ ಬ್ರೇಕ್ ಮಾಡಿದ್ದಾಯ್ತು, ಹೊಸ ಮುಖಕ್ಕೆ ಚಾನ್ಸ್ ಕೊಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತ್ಯಾಗದ ಮಾತುಗಳನ್ನ ಅಲ್ಲಲ್ಲಿ ಆಡ್ತಾ ಇದ್ದಿದ್ದಾನೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ಮೇಲೆ ಬೊಟ್ಟು ಮಾಡಿದ್ರು ಕೂಡ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೇಳಿಕೆ ಕೊಡದೇ ಇದ್ರು ಕೂಡ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಟು ಕೊಡುವಂತ ತ್ಯಾಗದ ಮಾತುಗಳನ್ನ ಪರೋಕ್ಷವಾಗಿ ಆಡಿದ್ದಾರೆ ಅಂತ. ಇದ್ರ ಮಧ್ಯದಲ್ಲಿ ಫೆಬ್ರವರಿ 16ನೇ ತಾರೀಕಿಗೆ ಈಗ ಸರ್ಕಾರಕ್ಕೆ 1000 ದಿನಗಳ ಪೂರೈಕೆಯಾಗತ್ತೆ. ಜೊತೆಗೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಮಾಡಿರೋದು ಎರಡಕ್ಕೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂಥ ಪ್ಲಾನ್. ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಧಿಕಾರದ ಹಂಚಿಕೆಯ ವಿಚಾರವಾಗಿ ಹೈಕಮಾಂಡ್ ಜೊತೆ ಮಾತನಾಡಬೇಕು ಅನ್ನೋದಾಗಿ ಕಾಯ್ತಾ ಇದ್ದಾರೆ. ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗೇ ಬಿಡುತ್ತೆ ಅನ್ನುವಂಥ ಚರ್ಚೆಗಳ ಮಧ್ಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಎಐಸಿಸಿ ಸಂದೇಶವನ್ನ ಕಳಿಸಿದ್ಯಾ ಅನ್ನುವಂತಹ ಕೆಲವೊಂದಷ್ಟು ಗುಮಾನಿಗಳು ಕೂಡ ಭುಗಿಲೇಳ್ತಿರೋದು. ಇವತ್ತವರೆಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇ ಅದಕ್ಕೆ ನಿಮ್ಮ ಮಾತಿಗೆ ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೇಳಿಸ್ಕೊಳ್ತಾ ಇದ್ರಿ, ದ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಸರಿ ಮಾತು ಕೊಟ್ರೆ ಅದು ಪ್ರಪಂಚವನ್ನೇ ನಡಗಿಸ್ಬಿಡುತ್ತೆ. ಅಂದ್ರೆ ಮಾತಿನ ಮೇಲೆ ಸ್ಟಿಕ್ ಆನ್ ಆಗಿ ಅಂತ ಯಾವ ಮಾತನ್ನ ನೆನಪಿಸ್ಕೊಳ್ತಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮತ್ತೆ ಇವರಿಬ್ಬರ ಆಂತರಿಕ ಸಂಘರ್ಷಕ್ಕೆ ಮದ್ದೆರಿಯತ್ತಾ? ಈಗಾಗಲೇ ಎಐಸಿಸಿ ಕಡೆಯಿಂದಲೂ ಕೂಡ ಪಂಚರಾಜ್ಯಗಳ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಅಲ್ಲಿಗೂ ಕೂಡ ಪರಿವೀಕ್ಷಕರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಅಸ್ಸಾಂಗೆ ಕಳುಹಿಸಿಕೊಡುವಂತ ಚಾನ್ಸಸ್ ಇದೆ. ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ. ಹಾಗಾಗಿ ಇನ್ನೂ ಪಂಚರಾಜ್ಯಗಳ ಎಲೆಕ್ಷನ್ ಆಗೋವರೆಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ಥಾನದಿಂದ ಕೆಳಗಡೆ ಇಳಿಸೋದು ಕೂಡ ಕೆಲವೊಂದು ಡೌಟ್ಗಳು ಕೂಡ ಇದೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನಾದ್ರೂ ಮಾತು ಕೊಟ್ಟಿದ್ರಾ, ಅಥವಾ ಈ ಮಧ್ಯದಲ್ಲಿ ಎಐಸಿಸಿ ಸಂದೇಶ ಏನಾದ್ರೂ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಲುಪಿದ್ಯಾ? ಏನಾಗ್ತಾ ಇದೆ ರಾಜಕೀಯ ಚರ್ಚೆ ಅಂತ? ಖಂಡಿತ ಸದ್ಯಕ್ಕೆ ನಾಯಕತ್ವ ಹಂಚಿಕೆ ವಿಚಾರವಾಗಿ ಎಐಸಿಸಿ ನಾಯಕರು ಯಾವುದೇ ರೀತಿಯ ಒಂದು ದೃಢವಾದಂತ ಒಂದು ನಿರ್ಧಾರವನ್ನ ಕೈಗೊಳ್ಳುವಲ್ಲಿ ಹಿಂದೇಟನ್ನ ಹಾಕ್ತಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದಷ್ಟು ಇರಿಸು ಮುರುಸು ತಂದಿರುವಂತದ್ದು ಸತ್ಯ. ಯಾಕಂತಂದ್ರೆ ಜನವರಿಗೆ ದೇವರಾಜ ಅರಸು ಅವ್ರನ್ನ ಸಿಎಂ ಸಿದ್ದರಾಮಯ್ಯ ಅವರ ಒಂದು ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಬ್ರೇಕ್ ಆದ ನಂತರ ಎಲ್ಲವೂ ಕೂಡ ಅಧಿಕಾರ ಹಂಚಿಕೆ ಪರಿಪಾಲನೆಗೆ ಬರುತ್ತೆ ಅಂತ ಡಿಕೆಶಿ ಮತ್ತೆ ಡಿಕೆಶಿ ಬಣದ ನಾಯಕರು ಕೂಡ ಅಂದ್ಕೊಂಡಿದ್ರು. ಆದ್ರೆ ಈಗ ಇಲ್ಲಿ ಎಐಸಿಸಿ ನಾಯಕರ ಲೆಕ್ಕಾಚಾರನೆ ಬೇರೆ ಇದೆ. ಯಾಕಂತಂದ್ರೆ ಇದೇ ವರ್ಷದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆಯೋದ್ರಿಂದ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ವರಿಷ್ಠರಿಗೆ ಅತ್ಯಂತ ಮಹತ್ವದಾಗಿರ್ತಕ್ಕಂತ ರಾಜ್ಯ ಆಗಿರುತ್ತೆ. ಇಂತ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಸಿಎಂ ಸ್ಥಾನವನ್ನ ಬದಲಾವಣೆ ಮಾಡಿ ಅದರಿಂದ ಏನಾದ್ರು ನಕಾರಾತ್ಮಕ ಪರಿಣಾಮ ಬೀದ್ರೆ ಅದು ಪಂಚರಾಜ್ಯ ಚುನಾವಣೆ ಮೇಲೆ ಸಾಕಷ್ಟು ಒಂದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಏನು ಸಿಎಂ ಹಂಚಿಕೆ ಮಾಡುವಂತ ವಿಚಾರ ಏನಿದೆ ಅದು ಹೈಕಮಾಂಡ್ ನಾಯಕರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಸಾಕಷ್ಟು ಒಂದು ಹಿಂದೇಟನ್ನ ಹಾಕ್ತಿದ್ದಾರೆ.
ಕಳೆದ ದೆಹಲಿ ಪ್ರವಾಸದ ವೇಳೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಹಿಂದೆಟನ್ನ ಹಾಕಿದ್ರು. ಹಾಗಾಗಿ ಬಹುತೇಕವಾಗಿ ಸದ್ಯದ ಮಟ್ಟಿಗೆ ಪಂಚರಾಜ್ಯ ಚುನಾವಣೆ ಏನಿದೆ, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತೆ ಒಂದಷ್ಟು ಪಂಚರಾಜ್ಯ ಚುನಾವಣೆ ಇದೆ. ಅದಾದ ನಂತರ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಥಾನವನ್ನ ಕೊಡೋಣ ಅನ್ನುವಂತ ನಿರ್ಧಾರಕ್ಕೆ ಐಸಿಸಿ ನಾಯಕರು ಬಂದಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ. ಇನ್ನಷ್ಟು ಮಾಹಿತಿಗಳ ಪ್ರಕಾರ ಈಗಾಗಲೇ ಒಂದಷ್ಟು ಸಚಿವರು ಮತ್ತು ಶಾಸಕರು ಏನು ದೆಹಲಿಗೆ ಹೋಗುವಂತ ಒಂದು ಪ್ಲಾನ್ ಕೂಡ ಮಾಡ್ಕೊಳ್ತಿದ್ದಾರೆ. ಬಹುತೇಕವಾಗಿ ಸಂಕ್ರಾಂತಿ ಆದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅವ್ರದೇ ಆದಂತ ಒಂದು ಲೆಕ್ಕಾಚಾರನ ಹಾಕಿಕೊಳ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಆದ್ರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿನ ವಸ್ತುಸ್ಥಿತಿನ ಅರಿತುಕೊಂಡು ಎಲ್ಲವೂ ಕೂಡ ಎಲ್ಲ ಒಂದು ಮಾಹಿತಿನ ಕಲೆ ಹಾಕಿ ಸದ್ಯಕ್ಕೆ ಇಲ್ಲಿನ ಒಂದು ಬದಲಾವಣೆ ಯಾವುದೇ ರೀತಿಯ ಒಂದು ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರಾಸಕ್ತಿನ ತೋರಿದ್ದಾರೆ. ಜೊತೆಗೆ ಪಂಚರಾಜ್ಯ ಚುನಾವಣೆ ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕನಸಾಗಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪಟ್ಟದಾಟದ ಬಗ್ಗೆ ಚರ್ಚೆ ಆಗ್ತಾ ಇದ್ರು, ಮಧ್ಯದಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಾ ಇರೋದು. ಜೊತೆಗೆ ಪಂಚರಾಜ್ಯಗಳ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ಕೇವಲ 3-4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಪರಿಪೂರ್ಣವಾದಂತಹ ಹಿಡಿತವನ್ನ ಸಾಧಿಸಿರೋದು. ಅದರಲ್ಲೂ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಅವರನ್ನ ಕೆಳಗಿಳಿಸಿ ಈ ಹೊತ್ತಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸ್ಥಾನಕ್ಕೆ ಏರಿಸಿದ್ರೆ ಏನೇನು ಎಫೆಕ್ಟ್ ಆಗುತ್ತೆ, ಮುಂದಿನ ಎಲೆಕ್ಷನ್ಗೂ ಕೂಡ ಇದು ಬಿಸಿ ತಟ್ಟಬಹುದು, ಈ ಲೆಕ್ಕಾಚಾರಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಎಐಸಿಸಿ ಪರೋಕ್ಷವಾಗಿ ಏನಾದರೂ ಸಂದೇಶ ಕಳುಹಿಸಿದ್ಯಾ, ಈ ಪ್ರಶ್ನೆಗಳು ಕೂಡ ಕುತೂಹಲವನ್ನ ಮೂಡಿಸ್ತಿದೆ.